ಹರಿಹರದಿಂದ ಬರೆದಿದ್ದಾರೆ. ಸೊ ಇವ್ರ ಹೆಸರು ಮಂಜುನಾಥ್ ಅಂತೇಳಿ, ಹರಿಹರ ಮಂಜುನಾಥ್. ನಮಸ್ತೆ ಸರ್, ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಪ್ರತಿ ವಾರ ನೀವು ತಿಳಿಸುವಂಥ ಮನೆ ವೈದ್ಯ ಚಿಕಿತ್ಸೆ ಪದ್ಧತಿಯು ಸರಳ ಮತ್ತು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಮಿಕ್ಸ್ ಮಾಡದೆ ನೋಡಿ ನಮಗೆ ಅಡುಗೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ನಿಮ್ಮ ಈ ಕಾರ್ಯಕ್ರಮ ನೋಡಿದ ಮೇಲೆ ನಾವು ಸಕ್ಕರೆಯನ್ನು ನಮ್ಮ ಮನೆಯಿಂದ ತೆಗೆದುಹಾಕಿದ್ದೇವೆ. ಜೊತೆಗೆ ನಾವು ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ. ಹಾಗೆ ನಾವು ಸೈಂಧವ ಲವಣವನ್ನು ಅಡುಗೆಗೆ ಬಳಸ್ತಾ ಇದ್ದೇವೆ. ಮತ್ತು ನಾವು ಮೈದಾ ಗೋಧಿ ಹಿಟ್ಟು ಹೊರಗಡೆ ಪದಾರ್ಥಗಳನ್ನು ನಾವು ತಿಂತಾ ಇಲ್ಲ. ಸೊ ನಮ್ಮ ತಾಯಿಯವರಂತರೂ ಅಡುಗೆ ಮನೆಯಲ್ಲಿ ತಾಮ್ರದ ಹಂಡೆಯನ್ನು ಮರುಬಳಕೆ ಮಾಡ್ಕೊತಾ ಇದ್ದೀವಿ. ತುಂಬ ಸಂತೋಷ. ಇವರು ನಾವೇನು ಇವತ್ತು ತಾಮ್ರದ ಹಂಡೆಯಲ್ಲಿ ನೀರು ಕುಡಿಯುವಂಥದ್ದು, ಈ ಉಪ್ಪನ್ನು ಬದಲಾಯಿಸುವಂಥದ್ದು, ಮತ್ತು ಈ ಬೇಕ್ರಿ ಪದಾರ್ಥಗಳು ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಅಂತೇನು ಹೇಳ್ತಾ ಬಂದಿದ್ವಲ್ವ. ಸೊ ಇವರು ತುಂಬ ಅವ್ರ ತಾಯಿಯವರು ನೋಡಿ ಬದಲಾಯಿಸ್ಕೊಂಡಿದ್ದಾರಂತೆ. ತುಂಬ ಸಂತೋಷ ಆಗ್ತಿದೆ. ನಿಮ್ಮ ತಾಯಿಯವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸಿ ಮಂಜುನಾಥ್ ಅವರೇ. ಸೊ ಹರಿಹರದಲ್ಲಿ ನಮಗೆ ಸಾಕಷ್ಟು ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ನೋಡಿದವರು ಫೋನ್ ಮಾಡಿ ಕೆಲವು ಸಲಹೆಗಳನ್ನು ಕೂಡ ತಗೊಂಡಿದ್ದಾರೆ ಮಂಜುನಾಥ್ ಅವರೇ. ಸೊ ಸರ್, ಈಗ ನನಗೆ 40 ವರ್ಷ, ನನಗೆ ತುಂಬ ಬೇಗ ವಿಷಯಗಳನ್ನು ಮರೀತೇನೆ. ಇದಕ್ಕೆ ಯಾವ ರೀತಿಯಾದ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸ್ಕೊಡಿ. ಸೊ ಏನಂದರೆ ಮನುಷ್ಯನಿಗೆ ಸಹಜ. ಸೊ ತುಂಬ ಬೇಗ ಮರೀತಾರೆ ಅಂತಿವರು. ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ಈ 40 ವರ್ಷ ಆದಾಗ ಏನಾಗ್ತದೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಸಾಕಷ್ಟು ಸಂಸಾರಿಕ ಜಂಜಾಟಗಳಲ್ಲಿ ನಾವೇನಾದ್ರು ತುಂಬ ಒತ್ತಡದ ಜೀವನ ಮಾಡ್ತಾ ಇದ್ದಾಗ ಮರು ಬರ್ತದೆ. ಸೊ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇದ್ದಾಗ, ಸೊ ಮತ್ತು ನಮಗೆ ಮೆದುಳಿಗೆ ಬೇಕಾದಂತಹ ಪೋಷಕಾಂಶಗಳು ತಿಂದೇ ಇದ್ದಾಗ, ಮತ್ತು ಯಾವುದೇ ಒಂದು ಗ್ರಹಿಸುವ ಶಕ್ತಿ ಅಂತ ಹೇಳ್ತೀವಿ. ಗ್ರಹಿಸುವ ಶಕ್ತಿ ಅಂತಂದರೆ ಒಂದು ವಿಷಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಅದನ್ನ ಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಎಲ್ಲ ವಿಷಯಗಳು ನಮಗೆ ನೆನಪಿರಬೇಕಂತೇನಿಲ್ಲ. ಸೊ ನಮಗೆ ಬೇಡವಾದಂಥ ವಿಷಯಗಳು ಆದಷ್ಟು ಬೇಗ ನಮ್ಮ ತಲೆಯಿಂದ ಆಚೆ ಹೋದರೆ ತುಂಬ ಒಳ್ಳೆಯದು. ನಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಆವಾಗವಾಗ ಮೆಡಿಟೇಷನ್ ಮಾಡಬೇಕಾದ್ರೆ ಬೇಡವಾಗಿರೋ ವಿಚಾರಗಳನ್ನು ನಾವು ಆಚೆ ಹಾಕ್ತಾ ಇರಬೇಕು. ಹಾಗೆ ಬೇಕಾದ ವಿಚಾರಗಳನ್ನು ನಾವು ಮತ್ತೆ ಅದನ್ನ ಸ್ಮರಣೆ ಮಾಡಿಕೊಂಡು ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಇವರಿಗೆ ಬಹಳ ಮುಖ್ಯವಾಗಿ ನಾವು ಈ ಮನೆ ವೈದ್ಯದಲ್ಲಿ ನಾವು ಈ ಮರುವಿನ ಒಂದು ಕಾಯಿಲೆಗೆ, ಅಥವಾ ಈ ಸ್ವಲ್ಪ ಪದೇ ಪದೇ ಬೇಗ ಕೆಲವರಿಗೆ ಮರುವು ಇರ್ತದೆ. ಇವತ್ತು ಬೆಳಗ್ಗೆ ಏನು ಊಟ ಮಾಡಿದ್ದೀವಿ ಅಂತಲೂ ನೆನಪಿರೋದಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಬೆಂಕಿಪಟ್ಟಣ ಇಟ್ಟಿರ್ತಾರೆ, ಅದನ್ನ ತೊಗೋಬೇಕಂದ್ರೂ ಕೂಡ ನೆನಪಿರೋದಿಲ್ಲ. ಜಸ್ಟ್ ಒಂದು 10 ನಿಮಿಷನೂ ಆಗಿರಲ್ಲ. ಸೊ ಇಂಥ ಮರುವಿನ ಸಮಸ್ಯೆ ಇರೋರು ಏನು ಮಾಡಬೇಕು ಅಂತಂದರೆ, ಭಾಳ ಮುಖ್ಯವಾಗಿ ಸ್ವಲ್ಪ ಮೆಡಿಟೇಷನನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮೆದುಳಿಗೆ ರಕ್ತ ಸಂಚಾರ ಆಗ್ತಕ್ಕಂಥ ವ್ಯಾಯಾಮಗಳನ್ನು ಮಾಡಿ. ಹಾಗೆ ನೀವು ಮನೆಯಲ್ಲಿ ಈ ಬಜೆ ಅಂತ ಬರುತ್ತೆ ನೋಡಿ, ಬಜೆ ತುಂಬ ಅದ್ಭುತ ಔಷಧಿ ಮರುವಿಗೆ. ಈ ಬಜೆನ ಸ್ವಲ್ಪ ಒಂದು ಹುಣಸೆ ಬೀಜದ ಗಾತ್ರದಷ್ಟು ಚೆನ್ನಾಗಿ ತೆಗೆದುಬಿಟ್ಟು ಒಂದು ಅರ್ಧ ಚಮಚ ಜೇನುತುಪ್ಪದಲ್ಲಿ ನೀವು 1-2 ಬಾರಿ ನೆಕ್ತಾ ಬನ್ನಿ. ಇದು ಬಜೆನೂ ಕೂಡ ಅಷ್ಟೇ ಮರುವಿಗೆ ಮತ್ತು ಮೆದುಳಿಗೆ ತುಂಬ ಒಳ್ಳೆಯದು. ಸೊ ಹಾಗೆ ಈ ಒಂದೆಲಗ ಸೊಪ್ಪು ಅಂತ ಸಿಗುತ್ತೆ ನಿಮಗೆ, ಅಥವಾ ಶಂಖಪುಷ್ಪಿ ಅಂತ ಸಿಗುತ್ತೆ ನಿಮಗೆ. ಶಂಖಪುಷ್ಪಾರಿಷ್ಟ ಅಂತೆಲ್ಲ ನಿಮಗೆ ರೆಡಿಮೇಡ್ ಔಷಧಿಗಳೆಲ್ಲ ಸಿಗ್ತವೆ. ಹಾಗೆ ಒಂದೆಲಗ ಸರಸ್ವತಿ ಅಂತಲೂ ಕರೀತಾರೆ ಅದಕ್ಕೆ. ಆ ಒಂದೆಲಗದ ಸೊಪ್ಪನ್ನು ನೀವು ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿಂದರೂ ಕೂಡ ನಿಮಗೇನಾಗ್ತದೆ, ಜಾಸ್ತಿ ಒಂದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಸೊ ಒಂದೆಲಗ ಒಂದು 10-12 ಎಲೆನ ತೊಗೊಂಡು ನಾವು ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸೆಲ್ಲ ಹಾಕ್ಬಿಟ್ಟು ಉಪ್ಪಿನಕಾಯಿ ಥರ ನಾವು ಊಟದಲ್ಲಿ ವಾರದಲ್ಲಿ ಒಂದು 3-4 ಸರಿ ತಿಂತಾ ಬಂದರೂ ಕೂಡ ನಮಗೆ ಮೆದುಳಿಗೆ ಚೈತನ್ಯ ಬಂದು ಆ ಮೆದುಳಿನ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಬರ್ತದೆ. ಭಾಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ, ನೆನಪಿನ ಶಕ್ತಿ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನಾಟಿ ಹಸುವಿನ ತುಪ್ಪ ಯಥೇಚ್ಛವಾಗಿ ಊಟ ಮಾಡಬೇಕು ನಾವು. ಸೊ ನಾಟಿ ಹಸುವಿನ ತುಪ್ಪ ಏನಾಗ್ತದೆ ಅಂದರೆ ನಿಮಗೆ ಮೆಮೊರಿ ಬೂಸ್ಟರ್ ಅದು. ಸೊ ಅದನ್ನು ನಾವು ನಿತ್ಯ ಊಟದಲ್ಲಿ ಆಹಾರದ ರೂಪದಲ್ಲಿ ಬಳಸಿದ್ರೂ ಕೂಡ ನಮಗೇನಾಗ್ತದೆ, ಮೆದುಳಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ದೂರಾಗಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಮತ್ತು ಕೆಲವರಿಗೆ ಈಗೇನಾಗ್ತದೆ, ಈ ನಾಟಿ ಹಸುವಿನ ತುಪ್ಪ ತೆಗೋದು ತುಂಬ ಕಷ್ಟ ಅನ್ನೋರು ಈ ಒಂದೆಲಗ ಮತ್ತು ಬಜೆನ ಬಳಸ್ಕೊಳ್ಳಿ. ಹಾಗೆ ಅಕ್ರೋಟ್ ಅಂತ ಬರುತ್ತೆ, ಅಕ್ರೋಟ್ನ ತಿನ್ನಿ. ಅದು ಕೂಡ ಮೆದುಳಿನ ವಾಲ್ನಟ್ ಅಂತಾರೆ ನೋಡಿ, ಅದು ಮೆದುಳಿನ ಶೇಪಲ್ಲೇ ಇರುತ್ತೆ. ಸೊ ಹಾಗೆ ನೀವು ನಿತ್ಯ ಏನು ಮಾಡ್ಬೋದು ಅಂದರೆ, ನಾಟಿ ಹಸುವಿನ ತುಪ್ಪನ ಒಂದು 2 ಹಣ್ಣಿನ ರಾತ್ರಿ ಮಲಗಬೇಕಾದ್ರೆ 2 ತೊಟ್ಟನ್ನ ಮೂಗಿನ 2 ಒಳ್ಳೆಗಳಿಗೆ ಹಾಕ್ಕೊಂಡ್ರೂ ಕೂಡ ಏನಾಗ್ತದೆ, ನಮ್ಮದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಮೆದುಳು ಚುರುಕಾಗ್ತದೆ, ಮತ್ತು ನಮ್ಮದು ಯಾವುದೇ ರೀತಿಯ ಮಾನಸಿಕ ವಿಕಾರಗಳು ಕೂಡ ದೂರ ಆಗ್ತವೆ ಅಂತ ಹೇಳ್ತೇವೆ. ನೋಡಿ ಮಂಜುನಾಥ್ ಅವರೇ, ನಿಮ್ಮ ತಾಯಿಯವರು ನಿಮ್ಗೇನು ಮಾಡಿದ್ದಾರೆ, ಅಡುಗೆ ಮನೆ ಬದಲಾಯಿಸ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಮನೇಲಿರ್ತಕ್ಕಂಥ ಎಲ್ಲ ಎಣ್ಣೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಅಥವಾ ಈ ಸಿಹಿ ಪದಾರ್ಥಗಳಾಗಿರ್ಬೋದು, ಅಥವಾ ತಾಮ್ರದ ಹಂಡಿಯಲ್ಲಿ ನೀರು ಕುಡಿತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೀರಿ. ತುಂಬ ಸಂತೋಷ. ಸೊ ಈ ಮರುವಿನ ಸಮಸ್ಯೆಗೆ ನಾನೇನು ಈ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಇದನ್ನು ಕಂಟಿನ್ಯೂ ಆಗಿ ಒಂದು 40-45 ದಿನ ಮಾಡಿ. ಆಮೇಲೆ ನಿತ್ಯ ಮೆಂತ್ಯ ಸೊಪ್ಪು ತಿಂದರೂ ಕೂಡ ನಮಗೇನಾಗ್ತದೆ, ಮೆದುಳಿನ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಈ ಮನೆ ಮದ್ದುಗಳನ್ನು ನೀವು ಬಳಸ್ಕೊಳ್ಳಿ. ಮತ್ತು ಹಾಗೆ ನೀವು ಮರು ಇದೆ ನನಗೆ ಅನ್ನೋದನ್ನ ತೆಗೆದುಹಾಕಿ ನಿಮ್ಮ ತಲೆಯಿಂದ. ಎಲ್ಲರಿಗೂ ಕೂಡ ಮರುವು ಇರುತ್ತೆ, ಹಾಗೆ ನಿಮಗೂ ಸಹಜವಾಗಿರ್ತಕ್ಕಂಥದ್ದು ಇದು. ಸೊ ಈ ಮರುವಿನ ಕಾಯಿಲೆ ಇದೆ ಅಂತ ತಲೆಯಿಂದ ತೆಗೆದುಹಾಕಿ ನೀವು ಈ ಮನೆ ಮದ್ದುಗಳನ್ನು ಮಾಡಿಸ್ಕೊಂಡು ಈ ಮರುವಿನ ಸಮಸ್ಯೆಯಿಂದ ನೀವು ಆಚೆ ಬನ್ನಿ ಅಂತ ಹೇಳ್ತಾ